ಎಲ್ಲರಿಗೂ ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ ಸ್ಟಡಿ ಪಾಯಿಂಟ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾವು ಇವತ್ತಿನ ಪ್ರಚಲಿತ ವಿದ್ಯಮಾನಗಳ ಮಾಹಿತಿಯನ್ನು ನೋಡೋಣ. ಮೊದಲನೆಯ ಪ್ರಶ್ನೆಯು ಎಐಗಾಗಿ ISO 42001 2023 ಎನ್ನುವ ಪ್ರಮಾಣೀಕರಣವನ್ನು ಪಡೆದ ವಿಶ್ವದ ಮೊದಲ IT ಕಂಪನಿ ಯಾವುದಾಗಿರುತ್ತದೆ? ಸರಿಯಾದ ಉತ್ತರವು ಆಪ್ಷನ್ ಸಿ, ಇನ್ಫೋಸಿಸ್ ಕಂಪನಿ. ಭಾರತದ ಇನ್ಫೋಸಿಸ್ ಕಂಪನಿಯು ISO 42001 2023 ಎನ್ನುವ ಪ್ರಮಾಣೀಕರಣವನ್ನು ಪಡೆದ ವಿಶ್ವದ ಮೊದಲ IT ಕಂಪನಿಯಾಗಿರುತ್ತದೆ. ಇಲ್ಲಿ ನೆನಪಿಟ್ಟುಕೊಳ್ಳಿ, ಈ ಪ್ರಮಾಣೀಕರಣ ಮೊದಲ ಬಾರಿಗೆ ಇದು ಪಡೆದುಕೊಂಡಿರುವುದು ಇನ್ಫೋಸಿಸ್ ಕಂಪನಿಯಾಗಿರುತ್ತದೆ. ಈ ಪ್ರಮಾಣೀಕರಣದ ಹೆಸರನ್ನು ನೆನಪಿಟ್ಟುಕೊಳ್ಳಿ, ISO 42001 2023 ಆಗಿರುತ್ತದೆ. ಇಲ್ಲಿ ISO ಅಂದರೆ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಫಾರ್ ಸ್ಟ್ಯಾಂಡರ್ಡೈಸೇಷನ್ ಎನ್ನುವುದಾಗಿರುತ್ತದೆ. ಇಲ್ಲಿ ಈ ಪ್ರಮಾಣೀಕರಣ ಏನನ್ನು ಸೂಚಿಸುತ್ತದೆ ಅಂತ ನೀವು ಕೇಳುವುದಾದಲ್ಲಿ, ಇದು AI ಬಳಕೆಯಲ್ಲಿ ಒಂದು ಕಂಪನಿ ಮಾಡಿರುವ ನೈತಿಕತೆ ಮತ್ತು ಜವಾಬ್ದಾರಿಯುತ ಬಳಕೆಗೆ ಈ ಒಂದು ಪ್ರಮಾಣೀಕರಣವನ್ನು ನೀಡಲಾಗಿರುತ್ತದೆ. ಇದರಲ್ಲಿ ಇನ್ಫೋಸಿಸ್ ಕಂಪನಿಯು ಇದನ್ನು ಪಡೆದುಕೊಂಡಿರುತ್ತದೆ, ನೆನಪಿಟ್ಟುಕೊಳ್ಳಿ. ಹಾಗೆಯೇ ಇನ್ಫೋಸಿಸ್ ಕಂಪನಿಯು ಇತ್ತೀಚೆಗೆ ಇಬ್ಬರು ಬ್ರ್ಯಾಂಡ್ ಅಂಬಾಸಿಡರ್ ಅನ್ನಾಗಿ ನೇಮಿಸಿದ್ದಾರೆ. ಅವರು ಯಾರು ಎಂದರೆ ರಾಫೆಲ್ ನಡಾಲ್ ಮತ್ತು ಮಹಿಳಾ ನಂಬರ್ 1 ಟೆನ್ನಿಸ್ ಆಟಗಾರ್ತಿಯಾದ ಈಗಾ ಸ್ವಿಯಾಟೆಕ್ ಅವರನ್ನು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಇನ್ಫೋಸಿಸ್ ಸಂಸ್ಥೆಯು ನೇಮಿಸಿರುತ್ತದೆ. ಇವರ ಹೆಸರು ನೆನಪಿಟ್ಟುಕೊಳ್ಳಿ. ರಾಫೆಲ್ ನಡಾಲ್ ಇವರು ಕೂಡ ಟೆನ್ನಿಸ್ ಆಟಗಾರ ಆಗಿರುತ್ತಾರೆ ಮತ್ತು ಮಹಿಳೆಯರ ನಂಬರ್ 1 ಟೆನ್ನಿಸ್ ಆಟಗಾರ್ತಿಯಾದ ಈಗಾ ಸ್ವಿಯಾಟೆಕ್ ಇವರನ್ನು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಇನ್ಫೋಸಿಸ್ ಸಂಸ್ಥೆಯು ನೇಮಿಸಿರುತ್ತದೆ. ಇನ್ಫೋಸಿಸ್ ಸಂಸ್ಥೆಯ ಬಗ್ಗೆ ಇದನ್ನು 1981ರಲ್ಲಿ ಪ್ರಾರಂಭಿಸಲಾಯಿತು. ಇದು ನಿಮಗೆ ಗೊತ್ತೇ ಇರಬೇಕಾಗಿರುತ್ತದೆ. ಇದರ ಹೆಡ್ ಕ್ವಾರ್ಟರ್ ಬೆಂಗಳೂರಿನಲ್ಲಿದೆ. ಇದರ ಅಧ್ಯಕ್ಷರು ಯಾರು ಎಂದರೆ ನಂದನ್ ನಿಲೇಕನಿ ಆಗಿರುತ್ತಾರೆ ಮತ್ತು CEO ಯಾರಾಗಿರುತ್ತಾರೆ ಅಂದರೆ ಸಲೀಲ್ ಪರೇಖ್ ಆಗಿರುತ್ತಾರೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ ನೋಡೋಣ. ಇತ್ತೀಚೆಗೆ ರಾಷ್ಟ್ರೀಯ ತಂತ್ರಜ್ಞಾನ ದಿನವನ್ನು ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಆಪ್ಷನ್ ಎ, ಮೇ 11ರಂದು ರಾಷ್ಟ್ರೀಯ ತಂತ್ರಜ್ಞಾನ ದಿನವನ್ನು ಆಚರಿಸಲಾಗುತ್ತದೆ. ಇಲ್ಲಿ ರಾಷ್ಟ್ರೀಯ ತಂತ್ರಜ್ಞಾನ ದಿನವನ್ನು ಮೇ 11ರಂದು ಯಾಕೆ ಆಚರಿಸಲಾಗುತ್ತದೆ ಅಂತ ನೋಡುವುದಾದಲ್ಲಿ, ಭಾರತದಲ್ಲಿ 11 ಮೇ 1998ರಂದು ಪೋಖ್ರಾನ್ನಲ್ಲಿ ಪರಮಾಣು ಪರೀಕ್ಷೆಯನ್ನು ಯಶಸ್ವಿಯಾಗಿ ನಡೆಸಲಾಯಿತು. ಇಲ್ಲಿ ಆಗಿನ ಸಂದರ್ಭದಲ್ಲಿ ಇದು ಒಂದು ಅದ್ಭುತ ಸಾಧನೆಯಾಗಿತ್ತು. ಹಾಗಾಗಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಮೇ 11ರಂದು ರಾಷ್ಟ್ರೀಯ ತಂತ್ರಜ್ಞಾನ ದಿನವನ್ನು ಆಚರಿಸಬೇಕು ಎಂದು ಘೋಷಿಸಿದರು. ಹಾಗಾಗಿ ಮೇ 11 1999ರಂದು ಮೊದಲ ಬಾರಿಗೆ ರಾಷ್ಟ್ರೀಯ ತಂತ್ರಜ್ಞಾನ ದಿನವನ್ನು ಆಚರಿಸಿದರು. ಇಲ್ಲಿ 2024ರಲ್ಲಿ ಈ ರಾಷ್ಟ್ರೀಯ ತಂತ್ರಜ್ಞಾನ ದಿನದ ಥೀಮ್ ಏನಾಗಿರುತ್ತದೆ ಅಂದರೆ ಫ್ರಮ್ ಸ್ಕೂಲ್ ಟು ಸ್ಟಾರ್ಟ್ಅಪ್ಸ್ ಇಗ್ನಿಟಿಂಗ್ ಯಂಗ್ ಮೈಂಡ್ಸ್ ಫಾರ್ ಇನೋವೇಷನ್ ಎನ್ನುವುದು 2024ರ ಥೀಮ್ ಆಗಿರುತ್ತದೆ. ಮುಂದಿನ ಪ್ರಶ್ನೆ ನೋಡೋಣ. ಅದಕ್ಕಿಂತ ಮುಂಚೆ ಇಲ್ಲಿ ಡೈಲಿ ಕರೆಂಟ್ ಅಫೇರ್ಸ್ಗಳ PDF ಅನ್ನು ಡೌನ್ಲೋಡ್ ಮಾಡಲು ನಮ್ಮ ಟೆಲಿಗ್ರಾಮ್ ಚಾನಲ್ ಅನ್ನು ಜಾಯಿನ್ ಆಗಿ. ಟೆಲಿಗ್ರಾಮ್ ಚಾನಲ್ ಲಿಂಕ್ ಅನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನೀಡಲಾಗಿರುತ್ತದೆ. ಮುಂದಿನ ಪ್ರಶ್ನೆ ನೋಡೋಣ. ಇತ್ತೀಚೆಗೆ ಯಾರು ನೂತನವಾಗಿ ಭಾರತಕ್ಕೆ ಚೀನಾದ ರಾಯಭಾರಿಯಾಗಿದ್ದಾರೆ? ಉತ್ತರವು ಆಪ್ಷನ್ ಬಿ, ಕ್ಸು ಫಿಯೋಂಗ್ ಅವರನ್ನು ನೂತನವಾಗಿ ಚೀನಾದಿಂದ ಭಾರತಕ್ಕೆ ರಾಯಭಾರಿಯನ್ನಾಗಿ ನೇಮಿಸಲಾಗಿದೆ. ಈ ಹುದ್ದೆಯು 18 ಮಂತ್ನಿಂದ ಖಾಲಿ ಇತ್ತು. ಈಗ ಇವರನ್ನು ನೇಮಿಸಲಾಗಿರುತ್ತದೆ, ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ ನೋಡೋಣ. ಇತ್ತೀಚೆಗೆ 2004ರಲ್ಲಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದಿದ್ದ ಅಭ್ಯರ್ಥಿಯು ನಿಧನರಾಗಿರುತ್ತಾರೆ. ಇವರ ಹೆಸರೇನಾಗಿರುತ್ತದೆ? ಉತ್ತರವು ಆಪ್ಷನ್ ಡಿ, ಸಲಾಂ ಬಿನ್ ರಜಾಕ್ ಆಗಿರುತ್ತಾರೆ. ಇವರಿಗೆ 2024ರಲ್ಲಿ ಇವರ ಉರ್ದು ಕಾದಂಬರಿಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿತ್ತು. ಹಾಗಾಗಿ ಇವರು ಇತ್ತೀಚೆಗೆ ನಿಧನರಾಗಿರುತ್ತಾರೆ. ಈ ಮಾಹಿತಿ ಇಂಪಾರ್ಟೆಂಟ್ ಆಗಿರುತ್ತದೆ. ಇಲ್ಲಿ ಇವರ ಯಾವ ಉರ್ದು ಕಾದಂಬರಿಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿತ್ತು ಅಂದರೆ ಶಿಶಕ್ತ ಭೂತೋ ಕೆ ದಾರ್ಮಿಯಾನ್ ಕಾದಂಬರಿಗೆ ಇವರಿಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ನೀಡಲಾಗಿತ್ತು. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಹಾಗೆ ಇಲ್ಲಿ ಇನ್ನೊಂದು ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ. ಲಕ್ಷ್ಮೀಶಾ ಟೋಲ್ಪಾಡಿ ಇವರು 2023ರಲ್ಲಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದರು. ಈ ಮಾಹಿತಿ ಇಂಪಾರ್ಟೆಂಟ್ ಯಾಕಾಗಿರುತ್ತದೆ ಅಂದರೆ ಇವರು ಬರೆದಿದ್ದ ಕನ್ನಡ ಪ್ರಬಂಧಕ್ಕೆ ಇವರಿಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿರುತ್ತದೆ. ಹಾಗಾಗಿ ಇವರ ಮಾಹಿತಿ ನೆನಪಿಟ್ಟುಕೊಳ್ಳಿ. ಲಕ್ಷ್ಮೀಶಾ ಟೋಲ್ಪಾಡಿ ಆಗಿರುತ್ತಾರೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಕಾಮನ್ವೆಲ್ತ್ ಸೆಕ್ರೆಟೇರಿಯೇಟ್ ಇತ್ತೀಚೆಗೆ ಭಾರತದ ಯಾವ ಉಪಕ್ರಮವನ್ನು ಸ್ಮಾರ್ಟ್ ಸರ್ಕಾರದ ಅತ್ಯುತ್ತಮ ಅಭ್ಯಾಸವೆಂದು ಗುರುತಿಸಿದೆ? ಉತ್ತರವು ಆಪ್ಷನ್ ಎ ಆಗಿರುತ್ತದೆ. ಸರಿಯಾದ ಉತ್ತರ CP ಗ್ರಾಮ್ಸ್ ಉಪಕ್ರಮವನ್ನು ಸ್ಮಾರ್ಟ್ ಸರ್ಕಾರದ ಅತ್ಯುತ್ತಮ ಅಭ್ಯಾಸವೆಂದು ಇಲ್ಲಿ ಗುರುತಿಸಿರುತ್ತದೆ. ಯಾರು? ಕಾಮನ್ವೆಲ್ತ್ ಸೆಕ್ರೆಟೇರಿಯೇಟ್. ಇಲ್ಲಿ CP ಗ್ರಾಮ್ಸ್ ಅಂದರೆ ಏನು ಅಂದರೆ ಇದು ಕೇಂದ್ರೀಕೃತ ಸಾರ್ವಜನಿಕ ಕುಂದುಕೊರತೆ ಪರಿಹಾರ ಮತ್ತು ಮಾನಿಟರಿಂಗ್ ಸಿಸ್ಟಮ್ ಆಗಿರುತ್ತದೆ. ಇಲ್ಲಿ ನೆನಪಿಟ್ಟುಕೊಳ್ಳಿ, ಇದು ಒಂದು ಸಾರ್ವಜನಿಕ ಕುಂದುಕೊರತೆಗಳು ಇರುತ್ತದಲ್ಲ, ಅವುಗಳನ್ನು ಮಾನಿಟರ್ ಮಾಡುವ ಒಂದು ಸಿಸ್ಟಮ್ ಆಗಿರುತ್ತದೆ. ಹಾಗಾಗಿ ಈ ಒಂದು ಸಿಸ್ಟಮ್ಗೆ ಅಥವಾ ಈ ಒಂದು ಉಪಕ್ರಮಕ್ಕೆ ಸ್ಮಾರ್ಟ್ ಸರ್ಕಾರದ ಅತ್ಯುತ್ತಮ ಅಭ್ಯಾಸವೆಂದು ಗುರುತಿಸಿರುತ್ತದೆ. ಇಲ್ಲಿ ಈ ಕಾಮನ್ವೆಲ್ತ್ ಸೆಕ್ರೆಟೇರಿಯೇಟ್ 3 ದೇಶಗಳಿಂದ ಸ್ಮಾರ್ಟ್ ಸರ್ಕಾರದ ಅತ್ಯುತ್ತಮ ಅಭ್ಯಾಸವೆಂದು ಗುರುತಿಸಿದೆ. ಅದರಲ್ಲಿ ಭಾರತ, ನಮೀಬಿಯಾ ಮತ್ತು ಕೀನ್ಯಾ ದೇಶಗಳು ಇದ್ದಾವೆ. ನಾವು ಭಾರತದ ನೆನಪಿಟ್ಟುಕೊಂಡ್ರೆ ಸಾಕಾಗಿರುತ್ತದೆ. CP ಗ್ರಾಮ್ಸ್ಗೆ ಈ ಸ್ಮಾರ್ಟ್ ಸರ್ಕಾರದ ಅತ್ಯುತ್ತಮ ಅಭ್ಯಾಸವೆಂದು ಕಾಮನ್ವೆಲ್ತ್ ಸೆಕ್ರೆಟೇರಿಯೇಟ್ ಗುರುತಿಸಿರುತ್ತದೆ. ಇದು ಭಾರತದ್ದಾಗಿರುತ್ತದೆ, ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ.
ಇತ್ತೀಚೆಗೆ RBI ಯಾರನ್ನು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿ ನೇಮಕ ಮಾಡಿರುತ್ತದೆ? ಸರಿಯಾದ ಉತ್ತರವು ಆಪ್ಷನ್ ಬಿ, ಆರ್ ಲಕ್ಷ್ಮೀಕಾಂತ್ ರಾವ್ ಅವರನ್ನು RBI ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿ ನೇಮಕ ಮಾಡಿದ್ದಾರೆ. ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ ನೋಡೋಣ. ಕೃಷಿಕಲ್ಪ ರೈತ ಉತ್ಪಾದಕ ಸಂಸ್ಥೆಗಳಿಗಾಗಿ ಭಾರತದ ಮೊದಲ ವೇಗವರ್ಧಕ ಕಾರ್ಯಕ್ರಮವನ್ನು ಎಲ್ಲಿ ಪ್ರಾರಂಭಿಸಿತು? ಸರಿಯಾದ ಉತ್ತರವು ಆಪ್ಷನ್ ಸಿ, ಬೆಂಗಳೂರಿನಲ್ಲಿ. ನೆನಪಿಟ್ಟುಕೊಳ್ಳಿ. ಬೆಂಗಳೂರಿನಲ್ಲಿ ಕೃಷಿಕಲ್ಪ ರೈತ ಉತ್ಪಾದಕ ಸಂಸ್ಥೆಗಳಿಗೆ ಭಾರತ ಮೊದಲ ವೇಗವರ್ಧಕ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದಾರೆ. ಇಲ್ಲಿ ಇದು ಯಾವ ರೀತಿಯಾಗಿ ಕಾರ್ಯ ಮಾಡುತ್ತದೆ ಅಂದರೆ, ಇದು ಯಾವುದೇ ಒಂದು ಲಾಭೋದ್ದೇಶವಿಲ್ಲದೆ ಮಾಡುವ ಒಂದು ಕಾರ್ಯವಾಗಿರುತ್ತದೆ. ಈ ಕಾರ್ಯಕ್ರಮಕ್ಕೆ ಅಂದರೆ ಈ ಒಂದು ಪ್ಲಾಟ್ಫಾರ್ಮ್ಗೆ ಅಥವಾ ಈ ಒಂದು ಸಂಸ್ಥೆಗೆ ಕೃಷಿ ಮತ್ತು ಗ್ರಾಮಾಭಿವೃದ್ಧಿ ರಾಷ್ಟ್ರೀಯ ಬ್ಯಾಂಕ್ ಮತ್ತು ನಬಾರ್ಡ್ ಇದೆಯಲ್ಲ, ಇವುಗಳು ಹಣಕಾಸಿನ ನೆರವನ್ನು ನೀಡುತ್ತಾರೆ. ಆಗ ತಿಳಿಸಿದಂತೆ ಯಾವುದೇ ಲಾಭೋದ್ದೇಶವಿಲ್ಲದೆ ಈ ಬ್ಯಾಂಕ್ನಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಇವರು ಹಣಕಾಸಿನ ನೆರವನ್ನು ನೀಡಲಿರುತ್ತಾರೆ. ಇಲ್ಲಿ ಹಣಕಾಸಿನ ನೆರವು ಮಾತ್ರ ಅಲ್ಲ, ಕೃಷಿಕರಿಗೆ ಹಣಕಾಸಿನ ನೆರವು ನೀಡುವುದರ ಜೊತೆಗೆ ಇವರು ನ್ಯೂ ಇನ್ಫಾರ್ಮೇಷನ್ಸ್ಗಳನ್ನು ಕೂಡ ನೀಡಲು ಸಹಾಯ ಮಾಡುತ್ತಾರೆ. ಹಾಗಾಗಿ ಈ ಮಾಹಿತಿ ಇಂಪಾರ್ಟೆಂಟ್ ಆಗಿರುತ್ತದೆ, ಯಾಕಂದರೆ ಬೆಂಗಳೂರಿನಲ್ಲಿ ಪ್ರಾರಂಭಿಸಿರುವುದು ಮೊದಲ ವೇಗವರ್ಧಕ ಕಾರ್ಯಕ್ರಮ ಕೃಷಿಕಲ್ಪ ರೈತ ಉತ್ಪಾದಕ ಸಂಸ್ಥೆಗಳಿಗಾಗಿ. ಸೊ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇತ್ತೀಚೆಗೆ ವರ್ಲ್ಡ್ ಮೈಗ್ರೇಟರಿ ಬರ್ಡ್ ಡೇ ಯನ್ನು ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರವು ಆಪ್ಷನ್ ಎ, ಮೇ 11ರಂದು ವರ್ಲ್ಡ್ ಮೈಗ್ರೇಟರಿ ಬರ್ಡ್ ಡೇ ಯನ್ನು ಆಚರಿಸಲಾಯಿತು. ಇಲ್ಲಿ ನೀವು ನೆನಪಿಟ್ಟುಕೊಳ್ಳಿ, ಈ ದಿನವನ್ನು ವರ್ಷಕ್ಕೆ 2 ಬಾರಿ ಆಚರಿಸಲಾಗುತ್ತದೆ. ಈ ವರ್ಷ ಮೇ ಮತ್ತು ಅಕ್ಟೋಬರ್ನಲ್ಲಿ ಆಚರಿಸಲಾಯಿತು. ಮೇನಲ್ಲಿ 11 ಮೇ 2024ರಂದು ಆಚರಿಸಲಾಯಿತು ಮತ್ತು ಇನ್ನು ಅಕ್ಟೋಬರ್ನಲ್ಲಿ 12 ಅಕ್ಟೋಬರ್ನಂದು ಆಚರಿಸಲಾಗುತ್ತದೆ. ಇಲ್ಲಿ ಇದರ 2024ರ ಥೀಮ್ ಏನಾಗಿರುತ್ತದೆ ಅಂತ ಕೇಳಿದರೆ, ಕೀಟಗಳನ್ನು ರಕ್ಷಿಸಿ ಪಕ್ಷಿಗಳನ್ನು ರಕ್ಷಿಸಿ ಎನ್ನುವುದು 2024ರ ಥೀಮ್ ಆಗಿರುತ್ತದೆ. ನೆನಪಿಟ್ಟುಕೊಳ್ಳಿ. ಬಿಕಾಸ್ ಇದು ವರ್ಲ್ಡ್ ಮೈಗ್ರೇಟರಿ ಬರ್ಡ್ ಡೇ ಅನ್ನು ವರ್ಷದಲ್ಲಿ 2 ಬಾರಿ ಆಚರಿಸುವುದರಿಂದ ಒಂದು ಕಾಂಪ್ಲಿಕೇಟೆಡ್ ಆದ ಕ್ವಶನ್ಸ್ ಅನ್ನು ಕೇಳಬಹುದಾಗಿರುತ್ತದೆ ಎಕ್ಸಾಮ್ಸ್ನಲ್ಲಿ. ಹಾಗಾಗಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ICC ಪುರುಷರ T20 ವಿಶ್ವಕಪ್ 2024ರಲ್ಲಿ ಶ್ರೀಲಂಕಾ ತಂಡದ ಅಧಿಕೃತ ಪ್ರಾಯೋಜಕರು ಯಾರಾಗಿರುತ್ತಾರೆ? ಪ್ರಾಯೋಜಕರು ಅಂದರೆ ಅಡ್ವರ್ಟೈಸರ್ಸ್ ಅಥವಾ ಬ್ರ್ಯಾಂಡ್ಸ್ ಅಂತಲೂ ಹೇಳಬಹುದು. ಯಾರಾಗಿರುತ್ತಾರೆ? ನೀವು ನೆನಪಿಟ್ಟುಕೊಳ್ಳಿ, ಇದು ಭಾರತ ದೇಶದ ಅಮೂಲ್ ಸಂಸ್ಥೆ ಅಥವಾ ಅಮೂಲ್ ಕಂಪನಿಯು ಇಲ್ಲಿ ಶ್ರೀಲಂಕಾ ತಂಡಕ್ಕೆ ಪ್ರಾಯೋಜಕರಾಗಿರುತ್ತಾರೆ. ಈ ಮಾಹಿತಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತದೆ, ನೆನಪಿಟ್ಟುಕೊಳ್ಳಿ. ಇಲ್ಲಿ ICC ಪುರುಷರ T20 ವಿಶ್ವಕಪ್ 2024 ಎಲ್ಲಿ ನಡೆಯಲಿದೆ ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ. 2-3 ಸಲ ಹೇಳಿದ್ದೇನೆ. ಮತ್ತು ಇದು ICC ಪುರುಷರ T20 ವರ್ಲ್ಡ್ ಕಪ್ ಈ ವರ್ಷ ಇದು 9ನೇ ಆವೃತ್ತಿಯಾಗಿರುತ್ತದೆ. ಜೂನ್ 1ರಿಂದ ಜೂನ್ 29ರವರೆಗೆ ಇದನ್ನು ಆಯೋಜಿಸಲಾಗುತ್ತದೆ. ಈ T20 ವಿಶ್ವಕಪ್ಗೆ 3 ಮಂದಿಯನ್ನು ರಾಯಭಾರಿಯನ್ನಾಗಿ ಘೋಷಿಸಿದ್ದಾರೆ. ಯಾರು ಎಂದರೆ ಯುವರಾಜ್ ಸಿಂಗ್, ಗೇಲ್, ಹುಸೇನ್ ಬೋಲ್ಟ್ ಇವರು 3ರನ್ನು ರಾಯಭಾರಿಯನ್ನಾಗಿ ಘೋಷಿಸಿದ್ದಾರೆ. ಹಾಗೆಯೇ ICC ಮಹಿಳೆಯರ T20 ವರ್ಲ್ಡ್ ಕಪ್ 2024ರಲ್ಲಿ ನಡೆಯಲಿದೆ. ಎಲ್ಲಿ ನಡೆಯಲಿದೆ ಅಂತ ಕೇಳಿದರೆ ಬಾಂಗ್ಲಾದೇಶದಲ್ಲಿ ನಡೆಯಲಿರುತ್ತದೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. 22ನೇ ಏಷ್ಯನ್ ಟೀಮ್ ಸ್ಕ್ವಾಷ್ ಚಾಂಪಿಯನ್ಶಿಪ್ ಅನ್ನು ಯಾರು ಆಯೋಜಿಸುತ್ತಿದ್ದಾರೆ? ಸರಿಯಾದ ಉತ್ತರವು ಆಪ್ಷನ್ ಬಿ, ಚೀನಾ ದೇಶವು 22ನೇ ಸಾಲಿನ ಏಷ್ಯನ್ ಟೀಮ್ ಸ್ಕ್ವಾಷ್ ಚಾಂಪಿಯನ್ಶಿಪ್ ಅನ್ನು ಆಯೋಜಿಸುತ್ತಿದೆ. ಇದರ ಬಗ್ಗೆ ಮಾಹಿತಿಯು 22ನೇ ಏಷ್ಯನ್ ಟೀಮ್ ಸ್ಕ್ವಾಷ್ ಚಾಂಪಿಯನ್ಶಿಪ್ ಇದು ಜೂನ್ 12ರಿಂದ 16ರವರೆಗೆ ನಡೆಯಲಿದೆ. ಎಲ್ಲಿ ನಡೆಯಲಿರುತ್ತದೆ ಅಂದರೆ ಚೀನಾದ ಡೇಲಿಯನ್ನಲ್ಲಿ ನಡೆಯಲಿರುತ್ತದೆ. ಇಲ್ಲಿ ಭಾರತದ ಪುರುಷರ ತಂಡವನ್ನು ವೆಲವನ್ ಸೆಂಥಿಲ್ ಕುಮಾರ್ ಅವರು ಮುನ್ನಡೆಸುತ್ತಿದ್ದಾರೆ, ಅಂದರೆ ಕ್ಯಾಪ್ಟನ್ ಆಗಿರುತ್ತಾರೆ. ಮತ್ತು ಮಹಿಳೆಯರ ತಂಡದ ಕ್ಯಾಪ್ಟನ್ ಯಾರಾಗಿರುತ್ತಾರೆ ಅಂದರೆ ರತಿಕಾ ಸೆಲನ್ ಅವರು ಕ್ಯಾಪ್ಟನ್ ಆಗಿರುತ್ತಾರೆ. ಪುರುಷರ ವಿಭಾಗದಲ್ಲಿ ಈ ಏಷ್ಯನ್ ಟೀಮ್ ಸ್ಕ್ವಾಷ್ ಚಾಂಪಿಯನ್ಶಿಪ್ ಯಾವಾಗ ಇದ್ದಿತು ಅಂದರೆ 2022ರಲ್ಲಿ ಒಂದು ಸಲ ಗೆದ್ದಿರುತ್ತದೆ. ಮತ್ತು ಮಹಿಳೆಯರ ವಿಭಾಗದಲ್ಲಿ 2012ರಲ್ಲಿ ಮಹಿಳೆಯರು ಏಷ್ಯನ್ ಟೀಮ್ ಸ್ಕ್ವಾಷ್ ಚಾಂಪಿಯನ್ಶಿಪ್ ಅನ್ನು ಒಂದು ಸಲ ಗೆದ್ದಿರುತ್ತಾರೆ. ಒಂದೊಂದು ಬಾರಿ ಇಬ್ಬರು ಸಹ ಗೆದ್ದಿದ್ದಾರೆ, ನೆನಪಿಟ್ಟುಕೊಳ್ಳಿ. ಈ ಸ್ಕ್ವಾಷ್ ರಾಕೆಟ್ ಫೆಡರೇಷನ್ ಆಫ್ ಇಂಡಿಯಾ ಇದರ ಬಗ್ಗೆ ಮಾಹಿತಿಯು ಇದು 200 ವರ್ಷಗಳ ಹಿಂದೆ ಬ್ರಿಟಿಷರು ಭಾರತಕ್ಕೆ ಸ್ಕ್ವಾಷ್ ಅನ್ನು ಪರಿಚಯಿಸಿದ ಸಂದರ್ಭದಿಂದ ಇದೆ ಮತ್ತು ಇದರ ಪ್ರಧಾನ ಕಚೇರಿ ಎಲ್ಲಿದೆ ಅಂದರೆ ಚೆನ್ನೈನಲ್ಲಿದೆ. ಮತ್ತು ಇದರ ಅಧ್ಯಕ್ಷರು ಯಾರಾಗಿರುತ್ತಾರೆ ಅಂದರೆ ದೇಬೇಂದ್ರನಾಥ ಸಾರಂಗಿ ಅವರು ಆಗಿರುತ್ತಾರೆ. ಮುಂದಿನ ಪ್ರಶ್ನೆಯು ರಷ್ಯಾದ ಪ್ರಧಾನಮಂತ್ರಿಯಾಗಿ ಇತ್ತೀಚೆಗೆ ಯಾರನ್ನು ನೇಮಕ ಮಾಡಲಾಗಿದೆ? ಉತ್ತರವು ಆಪ್ಷನ್ ಬಿ, ಮಿಖೇಲ್ ಮಿಶುಸ್ಟಿನ್ ಅವರನ್ನು ರಷ್ಯಾದ ಪ್ರಧಾನಮಂತ್ರಿಯಾಗಿ ನೇಮಕ ಮಾಡಲಾಗಿರುತ್ತದೆ. ಸೊ ಇದು ಇವತ್ತಿನ ಮಾಹಿತಿಯಾಗಿತ್ತು. ಥ್ಯಾಂಕ್ ಯು.